ಇಂಟರ್ನೆಟ್ನಾಗ ಈ ರೆಸಿಪಿ ವೈರಲ್ ಆಗಿ ಭಾಳ ದಿನಗಳೇ ಆದು ರೀ. ನಾ ಯಾಕೆ ಈ ರೆಸಿಪಿ ಟ್ರೈ ಮಾಡಬಾರ್ದಂತ ಮಾಡಿ ನೋಡಿದ್ರಿ. ಖರೆ ಹೇಳ್ತೀನಿ ರೀ, ಇದು ಮಾಡ್ಲಕ್ಕ ಎಷ್ಟು ಸಿಂಪಲ್ ಅದ ಅಲ್ರಿ, ತಿನ್ಲಕ್ಕಂತೂ ಕೇಳೇಬೇಡ್ರಿ. ಅಷ್ಟು ಭಾರಿ ಅದ ರೀ. ಹಂಗಾದ್ರೆ ನಡೀರಿ, ಈ ದ್ರಾಕ್ಷಿ ಸೀಸನ್ನಾಗ ಈ ಫ್ರೋಝನ್ ಗ್ರೇಪ್ಸ್ ಕ್ಯಾಂಡಿ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ. ಈಗ ನಾ ಇಲ್ಲೇನು ಮಾಡೀನಿ ರೀ, ದ್ರಾಕ್ಷಿ ತೊಗೊಂಡೇನಿ ರೀ. ಅದೇ ರೀ, ನಮ್ಮ ಇದ್ರಾಗ ಹೇಳ್ಬೇಕಂತಂದ್ರೆ ಅಂಗೂರು ತೊಗೊಂಡೇನಿ ರೀ. ಸ್ವಲ್ಪ ಸ್ವೀಟ್ ಇದ್ರೆ ಭಾಳ ಚಲೋ ರೀ, ಅಂದರೆ ರುಚಿ ಇತ್ತಂದ್ರೆ ಆಮೇಲೆ ನಾವಿಲ್ಲಿ ಸ್ವಲ್ಪ ಇದಕ್ಕೆ ಹುಳಿ ಮಾಡ್ತೇವಲ್ರಿ, ಹೀಗಾಗಿ ರುಚಿ ಹುಳಿ ಸೇರಿ ಭಾಳ ಮಸ್ತ್ ಟೇಸ್ಟ್ ಬರ್ತದೆ. ಈಗೇನು ಮಾಡೀನಿ ನಾ ತೊಳೆದೇ ತಂದೀನಿ ರೀ. ಬೇಕಾದ್ರೆ ಎಲ್ಲ ಬಿಡಿಸಾದ್ಮೇಲೆ ನೀವು ತೊಳಿಬೋದು, ಒಟ್ನಾಗ ತೊಳಿಬೇಕಷ್ಟೇ. ಈಗ ಎಲ್ಲ ದ್ರಾಕ್ಷಿ ಏನು ಮಾಡ್ತೀನಿ ರೀ, ನಾನು ಬಿಡಿಸಿ ಇಡ್ತೀನಂತ. ಇದರೊಳಗೆ ಸ್ವಲ್ಪ ದಪ್ಪಿದ್ದು ಅಂದ್ರೆ ಅವನು ತೊಗೋರಿ, ಭಾಳ ಚಲೋ ಆಗ್ತಾವೆ ಅವನು. ನೋಡ್ರಿ, ಎಲ್ಲ ನಾ ಹಿಂಗೆ ಬಿಡಿಸಿ ಈ ಬುಟ್ಟ್ಯಾಗ ಹಾಕಿ ಇಟ್ಟಿನಂತ. ಬೇಕಾದ್ರೆ ಈಗ ತೊಳೆದು ತರ್ರಿ. ಈಗ ನೋಡ್ರಿ, ಇದ್ರಾಗ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡ್ಲತ್ತೀನಿ ರೀ. ಈಗ ನಿಂಬೆ ಹಣ್ಣು ಇಲ್ಲ ಅಂತಂದ್ರೆ ಏನು ಮಾಡಿರಿ, ಈ ಸಿಟ್ರಿಕ್ ಆ್ಯಸಿಡ್ ಇರ್ತದಲ್ರಿ, ಅದನ್ನು ನೀವು ಹಾಕ್ಬೋದು. ಬಿಲ್ಕುಲ್ ಕಮ್ಮಿ ಹಾಕ್ರಿ, ಒಂದು 1/4 ಚಮಚಕ್ಕಿಂತ ಕಮ್ಮಿ ಹಾಕ್ರಿ. ಮತ್ತು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಲತ್ತೀನಿ ರೀ, ಆಪ್ಷನಲ್ ಅದ ಉಪ್ಪು. ಈಗ ನೋಡ್ರಿ, ಒಂದು ಅರ್ಧ ಪಟ್ಟಲು ಸಕ್ರೆ ತೊಗೊಂಡೇನಿ ರೀ. ನಿಮ್ಮದು ಸಕ್ರೆ ಏನಾರ ದಪ್ಪ ಇತ್ತಂದ್ರೆ ಸ್ವಲ್ಪ ಗ್ರೈಂಡ್ ಮಾಡ್ಕೊರಿ, ಅಂದ್ರೆ ಪೂರ್ತಿ ಪುಡಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಿಂಗೆ ಕಾಳೆ ಇರಬೇಕು. ನಮ್ಮ ಸಕ್ರೆ ಇಲ್ಲಿ ಸಣ್ಣ ಅದ ರೀ, ಹೀಗಾಗಿ ನಾ ಏನು ಅದಕ್ಕೆ ಪುಡಿ ಮಾಡಿಲ್ಲ. ಈಗೇನು ರೀ, ಎಲ್ಲ ಚಲೋ ಕಲಿಸ್ತೀನಂತ. ಇಷ್ಟ ಇದ್ದರೆ ಇನ್ನು ಜಾಸ್ತಿನೂ ಸಕ್ರೆ ಹಾಕ್ರಿ, ನಡೀತದ. ನೀವು ಕೇಳ್ಬೋದು, ದ್ರಾಕ್ಷಿ ಅವೇ ಅಷ್ಟು ರುಚಿ ಇರ್ತಾವೆ, ಇದೆಲ್ಲ ಯಾಕೆ ಮಾಡಬೇಕು ಅಂತ ನಿಮಗೆ ಅನಿಸ್ತಿರ್ಬೇಕು. ಆದರೆ ಹಿಂಗೂ ಒಂದ್ಸಲ ಮಾಡಿ ನೋಡ್ರಿ, ಇದ್ರದ್ದು ಟೇಸ್ಟೇ ಬೇರೆ ಬರ್ತದೆ. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತದೆ ರೀ. ಹುಳಿ ರುಚಿ ಏನು ಬರ್ತದಲ್ರಿ, ಅದು ಟ್ಯಾಂಗಿ ಫ್ಲೇವರು, ಅದು ಅಂತೂ ಮಕ್ಕಳಿಗೆ ಭಾಳ ಇಷ್ಟ ಆಗ್ತದೆ ರೀ. ಎಲ್ಲ ಕಲಸಾದ್ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ, ಈಗ ಡೀಪ್ ಫ್ರೀಝರ್ನಾಗ ಇಟ್ಬಿಡ್ತೀನಂತ್ರಿ. ಒಂದು 2-3 ತಾಸು ಬಿಡ್ಬೇಕ್ರಿ. ಒಂದು 2 ತಾಸು ಆದ್ಮೇಲೆ ನೋಡ್ರಿ, ಗಟ್ಟಾಗಿರ್ತಾವ, ಕಲ್ ಥರ ಆಗಿರ್ತಾವ. ಆದರೆ ತಿನ್ಬೇಕಾದ್ರೆ ಅದು ಜ್ಯೂಸಿ ಏನು ಫ್ಲೇವರ್ ಬರ್ತದಲ್ಲ, ಅದು ಭಾರಿ ಇರ್ತದೆ ರೀ. ಹಾಗಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಾ ಅಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತು ಸಿಗ್ತೀನಿ ರೀ.